ನನ್ನ ಮಕ್ಕಳು IAS ಅಧಿಕಾರಿ ಆಗಬೇಕು, KS ಅಧಿಕಾರಿ ಆಗಬೇಕು, ನಮ್ಮೂರಿಗೆ ವಾಪಸ್ ಬರ್ಬೇಕಂತ ಹೆಮ್ಮೆ ಯಾವತ್ತು ನೀವು ಅನ್ಕೊಂತೀರಿ, ಮಕ್ಕಳು ಅವಾಗ ಆಗ್ತಾರೆ. ಎಲ್ಲಿ ನಾವು ಚಿಕ್ಕವರಂತ ಅನ್ಕೊಂತೀವೋ ಅಲ್ಲೇ ನಾವು ಚಿಕ್ಕವರಾಗೋದು. ಸನ್ಮಾನ ಶ್ರೀ ನಗರಸಭಾ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ರಮಣ್ ಮುಳಿ ಸರ್ ಅವರೇ, ಹಾಗೂ PV ಶ್ರಮಣ್ಣವರೇ, ವಿಪ್ಪತ್ತಣ್ಣವರೇ, ನಮ್ಮ ಕಾರ್ಯ ಅಧಿಕಾರಿಗಳಾಗಿರ್ತಕ್ಕಂಥ ಯೋಜನಾಧಿಕಾರಿಯಾಗಿದ್ದ ಹರೀಶ್ ಅವರೇ, ಲಕ್ಷ್ಮೀನಾರಾಯಣ ಅವರೇ, ಪದ್ಮಕ್ ಅವರೇ, ಪ್ರಭಾಕರ್ ಅವರೇ, ನಮ್ಮ ನಗರಸಭಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಭಾಗ್ಯಮ್ಮ ರಾಮಚಂದ್ರಪ್ಪ ಅವರೇ, ಹಾಗೂ ಇವತ್ತಿನ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಅಧ್ಯಕ್ಷರಾಗಿರ್ತಕ್ಕಂಥ ರಾಮಚಂದ್ರಣ್ಣ ಅವರೇ. ಅವ್ರು ತುಂಬ ಮಾತಾಡ್ತಾ ಇದ್ರು, ನಾನೇ ಹೇಳಿದೆ ಮಾತಾಡ್ಬಿಡ್ತೇನೆ ನಕ್ಕೀಕೊಪ್ಪ. ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ನನ್ನ ಮಾತಿನ ಮಿತ್ರರು ಹಾಗೂ ಶ್ರೀ ಸವಿತಾ ಸಮಾಜದ ಎಲ್ಲ ನನ್ನ ಕುಟುಂಬದವರಿಗೆ ಶಾಸಕರು ಮಾಡತಕ್ಕಂಥ ನಮಸ್ಕಾರಗಳು. ನಾನು ನಿಮ್ಮನ್ನ ಕ್ಷಮೆ ಕೇಳ್ತೀನಿ. ಕ್ಷಮೆ ಕೇಳೋದು ಮಾನವ ಧರ್ಮ ಅಂತ ಕೇಳ್ತಾರೆ. ನಾನು ನಿಮ್ಮನ್ನು ಕಾಯಿಸ್ಬಿಟ್ಟೆ, ನನ್ನ ಮನಸ್ಪೂರ್ವಕ ಕ್ಷಮೆ ಕೇಳ್ತೀನಿ. 2 ಮೀಟಿಂಗ್ ಮುಗಿಸೋಕೆ ಸ್ವಲ್ಪ ಲೇಟ್ ಆಯಿತು, ಸ್ವಲ್ಪ ಅಲ್ಲಿ ತೊಂದರೆ ಆಯಿತು, ಬರ್ಲಿಕ್ಕೆ ನನಗೆ ಸ್ವಲ್ಪ ತೊಂದರೆ, ಅದಕ್ಕೆ ಸ್ವಲ್ಪ ಬೇಗ ಹೊರಟಿದ್ದೆ. ನಾನು ಮೊದಲು ಬಂದು ನಿಮ್ಮ ಕಾಯಿಸೋದಕ್ಕೆ ಕ್ಷಮೆ ಕೇಳ್ತೀನಿ. ಅವಾಗಲೇ ಸ್ಕಾಲರ್ಶಿಪ್ ಬಂದಿಲ್ಲ ಅಂತ ಎಲ್ಲ ಚಪ್ಪಾಳೆ ಹೊಡೆದು ನನಗೆ ಕಲ್ಪಿದ ಇದ್ದೀನಿ ಇಟ್ಬಿಟ್ಟ ಅಂತ. ಸ್ಕಾಲರ್ಶಿಪ್ ನಿಲ್ಸಾಕ್ರು ಅಂತ ಎಲ್ಲ ಚಪ್ಪಾಳೆ ಹೊಡೆದ್ಬಿಟ್ರು. ನಿಲ್ಸಾಕಿದ್ದಕ್ಕ ಚಪ್ಪಾಳೆ ಕೊಡ್ತಾರೆ. ನನಗೆ ಒಂದು ಗೌರವ ಇದೆ, ಒಂದು ಹೆಮ್ಮೆ ಇದೆ. ನಾನು ಯಾವತ್ತು ಎಲ್ಲರಿಗೂ ಹೇಳ್ತಾ ಇರ್ತೀನಿ, ನೀವು ಚಿನ್ನೋಡ್ರ ಎಬ್ರು ಅನ್ಕೋಬೇಕು, ಎಬ್ರು ಕತ್ತೋಡ್ರ. ನಮ್ಮನ್ನ ನಾವು ದೊಡ್ಡವರು, ನಾವು ಕಡಿಮೆ ಕಷ್ಟ ಹುಟ್ಟಿದೀವಿ, ನಾವು ಕಡಿಮೆ ಜೊತೆ ಹುಟ್ಟಿದೀವಿ ಅನ್ನೋದು ಯಾಕೆ ಅನ್ಕೋಬೇಕು? ನಾವು ಎಲ್ರಿಗೂ ಒಂದೇ ಜನ್ಮನೇ, ಅವ್ರಿಗೂ ಒಂದೇ ಜನ್ಮ, ನಮಗೂ ಒಂದೇ ಜನ್ಮನೇ. ಅವ್ರಿಗೂ 24 ಗಂಟೆ, ನಮಗೂ 24 ಗಂಟೆನೆ ಅಂತ ಇದ್ರೆ ನಾವು ಯಾಕೆ ನಾವು ಚಿಕ್ಕವರನ್ನು ಅನ್ಕೋಬೇಕು? ನಾವು ಎಲ್ಲಿ ನಾವು ಚಿಕ್ಕವರಂತ ಅನ್ಕೊಂತೀವೋ ಅಲ್ಲೇ ನಾವು ಚಿಕ್ಕವರಾಗೋದು. ತಮಿಳುನಾಡು ಮುಖ್ಯಮಂತ್ರಿ ಯಾರು? ಸಮೂರಲ್ವೇ? ನಮ್ಮ ಜಾತಿ ಕೊಟ್ಟಿಲ್ವೇ? ಈ ರಾಜ್ಯದ ಮುಖ್ಯಮಂತ್ರಿ ಯಾರಾಗಿದ್ರು? ವೀರಪ್ಪ ಮೊಯ್ಲಿ ನಮ್ಮೂರಲ್ವೇ? ಆಗಿಲ್ವೇ? ಅಂತ ಉನ್ನತ ಮಹಾನ್ ವ್ಯಕ್ತಿ ಮೇಲೆ ಇದ್ದಾಗ ನಾವ್ ಹೆಂಗ್ ಚಿಕ್ಕವರಾಗ್ತೀವಿ? ಹೇಗ್ ಸಾಧ್ಯ ಚಿಕ್ಕವರಾಗ್ಲಿಕ್ಕೆ? ಯಾವತ್ತು ನೀವು ಅನ್ಕೊಂಬಾರ್ದು. ಕುದುರುತ್ತಿ ವಂಶ ಪಾರಂಪರೆಯಿಂದ ಕುದುರುತ್ತಿ ಬಂದಿದೆ, ಒಪ್ಕೊಂತೀನಿ. ಇವತ್ತೆಲ್ಲ ಚೇಂಜ್ ಆಗಿದೆಯಲ್ಲ, ಚೇಂಜ್ ಆಗ್ತಾ ಇದೆಯಲ್ಲ. ಏನೊಂದು ಅಗ್ರಿಮೆಂಟ್ ಆಗಿದೆಯಾ ಕುದುರುತ್ತಿ ಮಾಡ್ಬೇಕಂತ? ಐತೆ ಇಲ್ವಲ್ಲ? ಇವತ್ತು ನಾನು ಶಾಖಾ ಸ್ಕೂಲ್ ಮೇಡಮ್ ನೋಡಿದ್ದೀನಿ, ನಾನು ಲಕ್ಷ್ಮಣ್ ಮೇಡಮ್, ನಮ್ಮ ಮಂಜೂರ್ ಮಾಸ್ಟರ್. ನಾವು ವಿವಿಧ ಇಲಾಖೆಗಳಲ್ಲಿ ಕೂಡ ನಾವು ಹೆಮ್ಮೆ ಪಡ್ತಕ್ಕಂಥ ಹುದ್ದೆಗಳಿದ್ದೀವಿ. ನಾವು ಇವತ್ತು ನಾವು ಕೋರ್ಕೋಬೇಕು, ನಾನ್ ಮಾಡ್ತಕ್ಕಂಥ ಕೆಲಸ ನನ್ನ ಮಕ್ಕಳು ಮಾಡಬಾರ್ದು, ನಾನ್ ಮಾಡ್ತಕ್ಕಂಥ ಕೆಲಸ ನನ್ನ ಮಕ್ಕಳು ಬೇಡ ಅಂತ ಯಾರು ಅನ್ಕೋಬೇಕು? ನೀವು ಅನ್ಕೋಬೇಕು. ನನ್ನ ಮಕ್ಕಳು IAS ಅಧಿಕಾರಿ ಆಗಬೇಕು, KS ಅಧಿಕಾರಿ ಆಗಬೇಕು, ನಮ್ಮೂರಿಗೆ ವಾಪಸ್ ಬರ್ಬೇಕಂತ ಹೆಮ್ಮೆ ಯಾವತ್ತು ನೀವು ಅನ್ಕೊಂತೀರಿ, ಮಕ್ಕಳು ಅವಾಗ ಆಗ್ತಾರೆ. ಯಾವತ್ತ ಕುದುರುತ್ತೀರೇ ನೀವು ಬಿಟ್ಕೊಡ್ತೀರಿ, ಕುದುರುತ್ತಿ ಮಕ್ಕಳು ಯಾವಾಗ ಹಾಕ್ಕೊಡ್ತೀರಿ, ನಿಮ್ಮ ಪರಂಪರೆ ನೀವೇ ಅಳದಂಗಾಗುತ್ತೆ. ಇವತ್ತು ಕಾಲ ಬದಲಾಗಿದೆ, ಯಾರು ಇಲ್ಲ, ನಮ್ಮನ್ನ ನಾವೇ. ಯಾರು ಆಗೋದಿಲ್ಲ, ನಮ್ಮನ್ನ ನಾವೇ ಉತ್ತರ ಕೊಡ್ಬೇಕು. ಕಷ್ಟಕ್ಕೂ ನಾವು ಉತ್ತರ ಕೊಡ್ಬೇಕು, ಒಳ್ಳೇದಕ್ಕೂ ನಾವು ಉತ್ತರ ಕೊಡ್ಕೋಬೇಕು. ಈಗಿನ ಸಮಯದಲ್ಲಿ ನಾವ್ಯಾಕೆ ನಾವೆಲ್ಲಿ ಚಿಕ್ಕವರಾಗ್ತೀವಿ? ಎಲ್ರಿಗೂ ಒಂದೇ ಟೈಮ್, ಎಲ್ಲರೂ 24 ಗಂಟೆ, ಎಲ್ಲರಿಗೂ ಬ್ಲಡ್ ಒಂದೇ. ದಯವಿಟ್ಟು ಈ ಯಾವತ್ತು ಚಿಕ್ಕ ಒಂದು ಕುಟುಂಬದವರು, ಚಿಕ್ಕ ಒಂದು ಕ್ಯಾಸ್ಟವರು ನಾವಲ್ಲ ಅಂತ ಮೈಂಡ್ ತೆಗಿತೀವಿ, ಅವತ್ತು ನಾವು ಉತ್ತರ. ನಿಮ್ಗೊಂದು ಜ್ಞಾಪಕ ಇರಲಿ, ಮಹದೇಶ್ವರ ಬೆಟ್ಟಿಗೆ ಯಾರು ಹೋಗಿದ್ರಿ? ಎಲ್ಲೂ ಇಲ್ಲ. ದೇವಸ್ಥಾನಕ್ಕೆ, ತುಮನಾಡು ದೇವಸ್ಥಾನಕ್ಕೆ ಯಾರು ಹೋಗಿದ್ರಿ? ತುಮನಾಡು ದೇವಸ್ಥಾನಕ್ಕೆ ಹೋಗಿದ್ರಲ್ಲ? ಆನೆ ಕಟ್ಟಾಕಿರ್ತಾರಲ್ವಾ? ಆನೆ ಕಟ್ಟಾಕಿರ್ತಾರೆ. ಯಾವ್ದು ಕಟ್ಟಾಕಿರ್ತಾರೆ? ಚೈನ ಕಟ್ಟಾಕಿರ್ತಾರೆ. ಅದನ್ನ ಕಥೆ ಹೇಳ್ತೀನಿ ಕೇಳಿ. ಆನೆ ಚಿಕ್ಕ ಮಗು ಆಗಿದ್ದಾಗ ಅದೆಲ್ಲ ಓಡಾಡಬಾರ್ದು ಅಂತ ಚೈನ್ ಹಾಕಿ ಕಟ್ಟಾಕಿರ್ತಾರೆ. ಯಾವುದಕ್ಕೆ? ಆನೆಗೆ. ಅದು ಸುಮಾರು ಸಲ ಟ್ರೈ ಮಾಡುತ್ತೆ, ಕಿತ್ತು ಬಂದಿರಲ್ಲ, ನೆಟ್ಕೊಂಡಿರುತ್ತೆ. ಆಗ ಆನೆ ಅನ್ಕೊಳ್ಳುತ್ತೆ, నాకిన్న చైను చాలా గట్టిగా ఉంది, నాకిన్న చైను గట్టిగా ఉంది, చైను గట్టిదాಗಿದೆ. ನಾನು ವೀಕು ಚೈನ್ ಸ್ಟ್ರಾಂಗು, ನಾನು ವೀಕು ಚೈನ್ ಸ್ಟ್ರಾಂಗು.
ಯಾವತ್ತು ಮೈಂಡ್ ಸೆಟ್ ಮಾಡ್ಕೊಂಡಿರುತ್ತೋ ಅದೆಷ್ಟೇ ದೊಡ್ಡದಾದ್ರೂ ಕೂಡ ಅವತ್ತು ಅದು ಹೆಂಗೆ ಅನ್ಕೊಂಡಿದೆ. ಆನೆ ಕಿತ್ರ ಬಂದ್ ಹಾಕುತ್ತೆ ಚೈನು, ಕೀಳುತ್ತೆ ಯಾವತ್ತಾದ್ರು ಕೀಳಲ್ಲ, ಅದು ಮೈಂಡ್ ಸೆಟ್ ಮಾಡ್ಕೊಂಡ್ಬಿಟ್ಟಿದೆ. అంటే నేను చిన్నోడ్రా, నేను చిన్నోడు, నేను ಚಿಂತೆ ಆಡೋಡು, నేను ಚಿಂತೆ ಆಡೋದು, నేను ಸವಿ ಸಮಾಜ ಮಾಡು, నేను ಸವಿ ಸಮಾಜ ಮಾಡು. ಯಾವತ್ತು ನೀವು ಗಟ್ಟಿಯಾಗಿ ಮನಸ್ಸಲ್ಲಿ ಯಾವತ್ತು ಅನ್ಕೊಂಡಿದ್ದೀರಿ ಅದಂಗೆ ಹುಡುಕೊಂಡ್ಬಿಟ್ಟಿದೆ. ಎಲ್ಲ ಮಹಾನ್ ಭಾವರಲ್ಲಿ ನಾನು ಕೇಳ್ಕೊಳ್ತಿದ್ದೆ, ಫಸ್ಟ್ ಅದನ್ನು ತೊಲಗಿಸಿ, ಅಸ್ಪೃಶ್ಯತೆ ಫಸ್ಟ್ ತೊಲಗಿಸ್ಬೇಕು. ಪ್ರಪಂಚ ಉದ್ಧಾರ ಆಗ್ಬೇಕಾದ್ರೆ ಅಸ್ಪೃಶ್ಯತೆ ತೊಲಗಿಸ್ಬೇಕು. ದಯವಿಟ್ಟು ಇಂಥ ಒಂದು ಎಲ್ಲಿ ನನಗೆ ಗೊತ್ತಿದ್ದಂಗೆ ಮುಳಬಾಗಿಲು ತಾಲೂಕಲ್ಲಿ ತುಂಬಾ ಒಗ್ಗಟ್ಟಿದೆ ನಿಮ್ಮಲ್ಲಿ. ನಾನು ಬೇಕಾದ್ರೆ ಯಾವತ್ತನ್ನು ನಾನು ಅಬ್ಸರ್ವ್ ಮಾಡಿ, ಯಾವತ್ತನ್ನ ಮದುವೆ ಹೋದಾಗ ಹೆಣ್ಣು ಗಂಡಿಗೆ ಹೋದಾಗ ಹೆಣ್ಣು ಗಂಡಿಗೆ ಮಾತಾಡ್ತಿಲ್ಲ ಗೊತ್ತಿಲ್ಲ, ನಿಮಗೆ ಮಾತ್ರ ಮಾತಾಡ್ತೀನಿ. మీకు కార్డు ఇచ్చేసే ముందుకు పోయింటారు. తప్ప వీళ్ళు మామూలురా, వీళ్ళు మామూలు. ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ, ನನ್ ಬೇಕಾದ್ರೆ ಯಾರು ಬೇಕಾದ್ರೆ ಕೇಳಿ. ಯಾವುದೇ ಮದುವೆ ಹೋದ್ರು ಫಸ್ಟ್ ನಿಮ್ಮನ್ನು ನೋಡ್ಬಿಟ್ಟೆ ನಮ್ಮ ಮುಂದೆ ಹೋದ್ರು. ಯಾಕೆಂತಂದ್ರೆ ನೀವು ಸ್ವಾಗತ ಬಯಸೋರು, ದೇವ್ರ ಸ್ವಾಗತ ಬಯಸೋರು, ದೇವ್ರ ಎಬ್ಬಿಸೋರು, ದೇವ್ರು ಮಾಡೋರು. ನಾವ್ ಹೆಂಗನ ಚಿಕ್ಕವರಾಗ್ತೀವಿ, ದಯವಿಟ್ಟು ಆ ಮನಸ್ಸಲ್ಲಿ ಯಾವತ್ತು ಅನ್ಕೊಳಕ್ ಹೋಗ್ಬಿಡಿ ಅಂತ ಹೇಳ್ತಾ, ತಮ್ಮ ಮಕ್ಕಳನ್ನ, ವಿದ್ಯಾರ್ಥಿಗಳನ್ನ ದೊಡ್ಡ ದೊಡ್ಡ ಮಟ್ಟಕ್ಕೆ ಬೆಳೆಸಿ ವಿದ್ಯಾವಂತರನ್ನಾಗಿ ಮಾಡಿ ಒಳ್ಳೆ ಪ್ರಪಂಚ ಕಟ್ಬೇಕಾದ್ರೆ ಮಕ್ಕಳು ಒಳ್ಳೆ ವಿದ್ಯೆ ಕೊಡ್ಬೇಕು ಅಂತ ಹೇಳ್ತಾ, ಸವಿತಾ ಸಮಾಜದಲ್ಲಿ ಕೂಡ ಒಳ್ಳೆ ಮಕ್ಕಳು ಓದಿ ಮುಂದೆ ಬರಲಿ ಅಂತ ಹೇಳ್ತಾ, ಚಿಕ್ಕ ಅವಕಾಶಕ್ಕಾಗಿ ಕೊಟ್ಟಿರ್ತಕ್ಕಂಥ ಅವಕಾಶಕ್ಕೆ ನಮ್ಮೆಲ್ಲರೂ ಹೊಂದಿಸ್ತಾ, ನಿಮ್ದೇನೇ ನೆರವು, ನಿಮ್ದೇನೇ ಕಷ್ಟ ಕಾರ್ಪಣ್ಯಗಳಿದ್ರೆ ಕೂಡ ಖಂಡಿತ ನಾನು ಮನವಿ ಕೊಡಿ. ನಾನು ಮಾಡ್ತೀನಿ, ನಾನು ಮಾಡೋಕ್ಕೋಸ್ಕರ ನಾನು ಶಾಸಕ ಮಾಡಿದ್ದೀನಿ. ನಾನು ನಿಮ್ಮನ್ನ ಕಾರ್ಯ ಮಾಡಕ್ಕೆ, ನಿಮ್ಮನ್ನ ಕೆಲಸ ಮಾಡಕ್ಕೆ ನಾನು ಶಾಸಕ ಮಾಡಿದ್ದೀನಿ. ನಿಮ್ಮಲ್ಲಿ ಏನೇ ಇದ್ರು ರಾಮಚಂದ್ರಪ್ಪ ಕೇಳ್ತೀನಿ, ಆ ಪಾರ್ಟಿ ಈ ಪಾರ್ಟಿನ ಅನ್ಕೋದು ಬೇಡ, కాదಲ್ಲ. నేను మీ శాసకుడు, మీరు గెలిపించాడు, మీకేమే కావాలో కూడా నన్ను అడగంట, నేను చేసి పెట్టి మీకు వస్తానని చెప్తూ అవకాశం ఇచ్చిందని మీకు అందరికీ నమస్కరిస్తూ మళ్ళా నేను వస్తాను. ಎಲ್ರಿಗೂ ಇಲ್ಲಿರ್ತಕ್ಕಂಥ ಎಲ್ಲ ನನ್ನ ಅರ್ಥಂಗರಿಗೂ ಅಣ್ಣತಮ್ಮಂದರಿಗೂ ಎಲ್ಲ ಯುವಕರಿಗೂ ಥ್ಯಾಂಕ್ಸ್ ಹೇಳ್ತಾ, ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಗೆ ತಲೆಬಾಗಿಸಿ ನಮಸ್ಕರಿಸುತ್ತಾ, ನನ್ನಿಂದ ತುರ್ತು ಪರಿಸ್ಥಿತಿಯಿಂದ ಹೋಗ್ತಾ ಇದ್ದೀನಿ. ಇಲ್ಲಿ 2 ಮೀಟಿಂಗ್ ಇದೆ, ಕಾಯ್ತಾ ಇದ್ದಾರೆ. ನಿಮ್ಮನ್ನು ಮತ್ತೆ ಕ್ಷಮೆ ಕೇಳ್ತೀನಿ. ಕಾರ್ಯಕ್ರಮ ಮುಂದುವರಿಸಿ.